ನಮ್ಮ ನಿಮ್ಮ ಪ್ರೀತಿಯ ಗುರುಗಳಾದಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸ್ತಾ ಮಂತ್ರಾಲಯ ಪ್ರಭುಗಳ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ಹಾಗೂ ವಿಶೇಷವಾಗಿ ನನ್ನ ಪ್ರೀತಿಯ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ರೂಪದಲ್ಲಿ ಸಿಕ್ಕಿರುವಂಥ ಎಲ್ಲ ನನ್ನ ಪ್ರೀತಿಯ ರಾಯರ ಮಕ್ಕಳಿಗೆ ಕೋಟಿ ಕೋಟಿ ವಂದನೆಗಳು ನಮಸ್ಕಾರಗಳು ತಿಳಿಸ್ತಾ ಎಲ್ರಿಗೂ ಕೂಡ ದೊಡ್ಡವ್ರಿಗೂ ಚಿಕ್ಕವರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿರಿಗೂ ಅಮ್ಮಂದಿರಿಗೂ ಕೂಡ ಈ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಮಾಡ್ತಿರುವಂಥ ಉದ್ದೇಶ ಏನಂತ ಅಂದರೆ ಸಂತೋಷ ಅನ್ನೋದು, ಸುಖ ಅನ್ನುವಂಥದ್ದು ಎಲ್ಲರ ಹತ್ರ ಕೂಡ ಇದೆ. ಆದರೆ ಮತ್ತೊಬ್ಬರ ಯೋಚನೆಯಲ್ಲಿ ತುಂಬ ಜನ ತಮ್ಮ ಸಂತೋಷವನ್ನು ಕಳ್ಕೊತಾ ಇದ್ದಾರೆ. ತುಂಬ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೋತಾ ಇದ್ದೀರಾ. ನಾನು ಹೇಳುವಂಥದ್ದು ಏನಂತ ಅಂದರೆ, ದೇವರು ನಿಮಗೆ ಎಲ್ಲ ರೀತಿ ಚೆನ್ನಾಗೇ ಕೊಟ್ಟಿದ್ದಾನೆ. ಅಂದರೆ ಎಲ್ಲ ರೀತಿ ಚೆನ್ನಾಗಿ ಕೊಟ್ಟಿದ್ದಾನಂತ ಅಂದರೆ ಕೆಲವ್ರ ಹತ್ರ ಹಣ ಆಸ್ತಿ ಅಂತಸ್ತು ಇದ್ದವ್ರು ಮಾತ್ರ ಚೆನ್ನಾಗಿದ್ದಾರೆ ಅನ್ನೋದಲ್ಲ. ಅದು ಇದ್ದರೂ ಇಲ್ಲದೇ ಇದ್ದರೂ ಕೂಡ ನಿಮ್ಮನ್ನು ದೇವರು ಅಂದರೆ ನೀವು ನಂಬಿರುವಂತಹ ಪೂಜ್ಯರು ಕೂಡ, ಯಾಕಂದರೆ ರಾಘವೇಂದ್ರ ಸ್ವಾಮಿಗಳು ಗುರುಗಳು ಮಾತ್ರ ಅಲ್ಲ, ನಮ್ಮ ಪಾಲಿನ ದೈವ ಅಂತ ಕೂಡ ನಾವು ಪೂಜಿಸ್ತಾ ಇದ್ದೀವಿ. ಅವರು ದೇವರಿಗೆ ಇಷ್ಟ ಆಗಿದ್ದಾರಂತ ಅಂದರೆ ನಮ್ಮ ಪಾಲಿನ ದೇವರು ರಾಯರು ಕೂಡ ಅಲ್ವಾ. ಅದೇ ರೀತಿ ನಾನೇನು ಹೇಳ್ತೀನಿ ಅಂದರೆ, ಎಷ್ಟೋ ಜನಗಳಿಗೆ ಒಂದು ಸ್ಥಾನದಲ್ಲಿ ತಂದು ಇಟ್ಟಿದ್ದಾರೆ ರಾಯರು, ಒಂದು ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾರೆ. ನಾನು ಹೇಳುವಂಥದ್ದು ಏನಂದರೆ, ಪ್ರತಿ ಸಲ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಕೆಲವರು ವಿಶೇಷವಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ನಾನು ಮನಸ್ಸಲ್ಲೇ ಮಾತಾಡುವಂಥದ್ದು, ಏನೋ ಮಾಡ್ತಾ ಇರ್ತೀರ, ದೇಹ ಎಲ್ಲೋ ಇರುತ್ತೆ, ಏನೋ ಕೆಲಸ ಮಾಡ್ತಾ ಇರ್ತೀರ, ಮನಸ್ಸು ಎಲ್ಲೋ ಇರುತ್ತೆ, ಯಾರ ಬಗ್ಗೆನೋ ಯೋಚನೆ ಮಾಡ್ತಾ ಇರ್ತೀರ, ಏನೇನೋ ಯೋಚನೆ ಮಾಡ್ತಾ ಇರ್ತೀರ. ಬಟ್ ನಾನು ಹೇಳುವಂಥದ್ದು ಏನಂದರೆ, ನೀವೇನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಆ ವ್ಯಕ್ತಿಗಾಗಲಿ ಆ ಯೋಚನೆಗಾಗಲಿ ಖಂಡಿತವಾಗ್ಲೂ ಕೂಡ ಹೇಳ್ತಾ ಇದ್ದೀನಿ, ಅಷ್ಟು ತೂಕ ಇಲ್ಲ. ಎಷ್ಟು ತೂಕ ಅಂದರೆ, ನಿಮ್ಮ ಪ್ರೀತಿನಾಗಲಿ ನಿಮ್ಮ ಕಾಳಜಿನಾಗಲಿ ನೀವು ಕೊಡ್ತಾ ಇರುವಂಥ ಗೌರವವನ್ನಾಗಲಿ ಉಳಿಸ್ಕೊಳ್ಳುವಂತಹ ತೂಕ. ಅಂದರೆ ನಿಮ್ಮ ಒಂದು ಪ್ರೀತಿನಾಗಲಿ ನೀವು ಕೊಡ್ತಿರೋಂಥ ಗೌರವವನ್ನಾಗಲಿ ಉಳಿಸ್ಕೊಳ್ಳುವಷ್ಟು ತೂಕ ಇರೋದಿಲ್ಲ. ನಾನು ಹೇಳೋದೇನೆಂದರೆ, ಯೋಚನೆ ಮಾಡೋದಾದರೆ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ. ನೀವು ಖುಷಿಯಾಗಿರಬೇಕು. ಯಾಕಂದರೆ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಅಲ್ರಿ. ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು ಗಂಟೆ ಆದಮೇಲೆ ಏನಾಗುತ್ತೆ ಅನ್ನೋದು ಕೂಡ ನಮ್ಗೆ ಗೊತ್ತಿಲ್ವಲ್ರಿ ಅಲ್ವಾ. ಇರೋಷ್ಟು ದಿನ ನಾನೇನು ಹೇಳೋದಂದರೆ, ಹುಟ್ಟಿದಾಗಿಂದ ಇಲ್ಲಿವರೆಗೂ ಕೂಡ ಹೆಂಗೋ ಕಣ್ಣೀರು ಹಾಕ್ಕೊಂಡು ಕಳೆದುಬಿಟ್ಟಿದ್ದೀರಾ. ಇನ್ನು ಮುಂದೆನೂ ಹಂಗೆ ಇರ್ತೀರಾ? ಇರಬಾರ್ದಲ್ವಾ. ಇನ್ನು ಮುಂದೆ ಕೂಡ ಹಂಗೆ ಇರ್ತೀರಾ? ಕಣ್ಣೀರು ಹಾಕ್ಕೊಂಡೇ ಹೋಗಬೇಕಾ ನೀವು? ಇಲ್ಲ ಅಲ್ವಾ. ನಾನು ಹೇಳೋದೇನಂತ ಅಂದರೆ, ರಾಯರ ಮಕ್ಕಳಾಗಿ ನೀವು ರಾಯರ ಭಕ್ತರ ರೂಪದಲ್ಲಿ ರಾಯರ ಮಕ್ಕಳಾಗಿ ನಮಗೆ ಸಿಕ್ಕಿದ್ದೀರಾ ಅಂತ ಅಂದರೆ ಅದು ನನ್ನ ಪುಣ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ನೀವು ವಿಡಿಯೋ ನೋಡ್ತಾ ಇದ್ದೀರಿ, ನನಗೆ ಗೊತ್ತು. ನಾನು ಹೇಳುವಂಥದ್ದು ಏನಂತ ಅಂದರೆ, ನೀವು ಚೆನ್ನಾಗಿರ್ಬೇಕಂತ ಹೇಳೋದು ನಾನು. ಯಾಕಂದರೆ ನೋಡೋಕೆ ಹೆಂಗಿದ್ದೀರಾ, ನಗ್ನಾಗ್ತಾ ಇದ್ದೀರಾ, 4 ಜನಗಳ ಮುಂದೆ ನೀವು ಹೆಂಗೆ ವರ್ತಿಸ್ತೀರ ಅನ್ನೋದು ಒಂದು ಮ್ಯಾಟ್ರ್. ಆದರೆ ಇನ್ಸೈಡ್ ನೀವು ಹೆಂಗಿದ್ದೀರಾ ಅನ್ನೋದು ನನಗೆ ಅರ್ಥ ಆಗಿರೋದಕ್ಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಮೇಲ್ನೋಟಕ್ಕೆ ಏನೋ ನೋವೇ ಇಲ್ಲ ಅನ್ನೋ ರೀತಿ ನಗ್ನಾಗ್ತಾ ಇರ್ಬೋದು, ನೀವು ನೇರವಾಗಿ ಮಾತಾಡ್ಬೋದು. ಆದರೆ ನಾನು ಹೇಳುವಂಥದ್ದು ಏನಂದರೆ, ಇನ್ಸೈಡ್ ಅನ್ನೋದು ನೀವು ಒಂದು ಪುಟ್ಟ ಮಗುವಿನ ಹಾಗೆ, ನಿಮ್ಮನ್ನು ಮೆಚ್ಚೋಕೆ ಮಾತಾಡುವಂಥ ವ್ಯಕ್ತಿ ನಾನಲ್ಲ. ಅದರ ಅವಶ್ಯಕತೆ ಕೂಡ ನನಗಿಲ್ಲ. ಏನಾದರೂ ಲಾಭ ಇದೆಯಾ? ಖಂಡಿತ ಇಲ್ಲ. ಆದರೆ ನನಗೆ ಹಕ್ಕಿದೆ. ಏನು ಹಕ್ಕಿದೆ? ನೀವು ನಗ್ನಾಗ್ತಾ ಇರಬೇಕಂತ, ನಿಮಗೆ ಒಳ್ಳೆಯದನ್ನು ಬಯಸೋ ಹಕ್ಕು ನನಗಿದೆ. ಯಾಕಂದರೆ ರಾಯರ ಮಕ್ಕಳು ಅಂತ ನೀವು ಇದ್ಮೇಲೆ ನಿಮಗೆ ಒಳ್ಳೆಯದನ್ನ ನಾನು ಬಯಸಬೇಕು, ನನಗೆ ಒಳ್ಳೆಯದನ್ನ ನೀವು ಬಯಸಬೇಕು. ನಾನು ಹೇಳೋದೇನಂತ ಅಂದರೆ, ನೀವು ಮನಸ್ಸಲ್ಲೇ ಯೋಚನೆ ಮಾತಾಡೋದಿತ್ತು ಅಂದರೆ ರಾಯರ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ. ನಾನು ಬಯಸೋದೇನು ಗೊತ್ತಾ, ಮನಸಾರೆ ಹೇಳ್ತಾ ಇರೋದೇನೆಂದರೆ, ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಂದಮೇಲೆ ಯಾಕೆ ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕು? ನೀವು ಚೆನ್ನಾಗಿರ್ಬೇಕಲ್ವಾ? ನೀವು ಕೂಡ ಚೆನ್ನಾಗಿರ್ಬೇಕಲ್ವ? ಒಂದು ಮನಸ್ಸಿದೆ, ಅದನ್ನು ಚೆನ್ನಾಗಿರ್ಬೇಕಲ್ವಾ? ಅವ್ರು ಹಿಂಗೆ ಏನೇನೋ ಯೋಚನೆ ಮಾಡಿಕೊಂಡು ನಿಮ್ಮ ನೆಮ್ಮದಿನ ಕ್ಷಣಕ್ಕೂ ಕೂಡ ಹಾಳು ಮಾಡ್ಕೋತಾ ಇದ್ದೀರಾ. ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡು ಕುಟುಂಬ ಇದೆ, ಮಕ್ಕಳಿದೆ ಅಲ್ವಾ. ಅವ್ರಿಗೆ ಏನಾದರೂ ಮಾಡಬೇಕು. ಆಮೇಲೆ ಅದಕ್ಕಿಂತ ಮುಖ್ಯ ನೀವು ಚೆನ್ನಾಗಿರಬೇಕು. ಯಾಕಂದರೆ ಒಂದು ದೋಣಿ ಚೆನ್ನಾಗಿದ್ರೇ 4 ಜನರನ್ನ ಕರ್ಕೊಂಡು ಹೋಗುತ್ತೆ, ಸೇಫಾಗಿ ಕರ್ಕೊಂಡು ಹೋಗುತ್ತೆ ನೀರಲ್ಲಿ ಅಲ್ವಾ. ಆ ದೋಣಿನೇ ಸರಿ ಇಲ್ಲಪ್ಪ ಅಂತ ಅಂದರೆ, ಆ ದೋಣಿಗೆ ಹಲವಾರು ರೀತಿಯ ಪೆಟ್ಟುಗಳು ಬೀಳ್ತಾ ಇದೆ, ಆ ದೋಣಿ ಆಲೋಚನೆಯೇ ಬೇರೆ ಇದೆ, ಆ ದೋಣಿಲಿ ನೀರು ಹೋಗ್ತಾ ಇದೆ ಅಂತ ಅಂದರೆ ಆ ದೋಣಿ ಮಾತ್ರ ಮುಳುಗಲ್ಲ, ಅದನ್ನು ನಂಬ್ಕೊಂಡಿರೋರು, ಅದರಲ್ಲಿ ಕೂತಿರೋರು ಸಮೇತ ಮುಳುಗ್ತಾರಲ್ವಾ. ನಾನು ಹೇಳೋದೇನಂತ ಅಂದರೆ, ನೀವು ನಿಮ್ಮ ಕುಟುಂಬಕ್ಕೆ ಎಷ್ಟೇ ಭಾರ ಆದರೂ ಕೂಡ ಕರ್ಕೊಂಡು ಹೋಗುವಂಥ ದೋಣಿ ನೀವು. ಆ ದೋಣಿ ನೀವು ಚೆನ್ನಾಗಿರಬೇಕು. ಇದು ನನ್ನ ಆಸೆ ಅಲ್ಲ, ರಾಯರ ಆಸೆ ಕೂಡ. ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ರಾಯರ ಆಸೆ. ನಿಮ್ಮಿಂದ ಒಂದು ಕುಟುಂಬ ಇದೆ,
ನಿಮ್ಮನ್ನು ನಂಬ್ಕೊಂಡು ಒಂದು ಕುಟುಂಬ ಇದೆ. ಆ ಕುಟುಂಬದಲ್ಲಿ ಕೆಲವರು ಬೆಲೆ ಕೊಡ್ಬೋದು, ನಿಮಗೆ ಬೆಲೆ ಕೊಡದೇ ಇರ್ಬೋದು, ಕೆಲವೊಂದು ಮಾತುಗಳು ಬರ್ಬೋದು, ಬರದೇ ಇರ್ಬೋದು, ಅದು ಸೆಕೆಂಡ್ರಿ ಸೈಡ್ ಇಟ್ಬಿಡಿ. ಆದರೆ ನೀವು ಒಂದು ದೋಣಿ, ಆ ಕುಟುಂಬವನ್ನು ನೀವೇ ನಿಭಾಯಿಸಬೇಕು, ನೀವೇ ತಗೊಂಡೋಗ್ಬೇಕು, ನೀವೇ ಸರಿ ತಪ್ಪುಗಳನ್ನ ತಿದ್ದಬೇಕು. ನೀವೇ ಕುಗ್ಗಿ ಹೋಗ್ಬಿಟ್ರೆ ಅವ್ರನ್ನ ನೋಡೋರು ಯಾರು? ಆಮೇಲೆ ಅದಕ್ಕಿಂತ ಮುಖ್ಯ ಅವ್ರು ನೋಡೋದು ಒಂದು ಸೈಡ್ ಇಟ್ಬಿಡೋಣ. ನೀವು ಯಾವಾಗ ಚೆನ್ನಾಗಿರೋದು? ನಾನು ಹೇಳೋದೇನಂತಂದರೆ, ನೀವು ಯಾವಾಗ ಚೆನ್ನಾಗಿರೋದು? ನಾನು ಹೇಳೋದಿಷ್ಟೇ, ನಿಮಗೆ ಮನಸ್ಸಿಗೆ ಅತಿ ಹೆಚ್ಚು ನೋವಾದಾಗ, ಇದು ಮುಖ್ಯವಾದ ಸಂದೇಶ, ಫಸ್ಟ್ ಕೇಳ್ಕೊಳ್ಳಿ ಆಯಿತಾ. ನಿಮಗೆ ಅತಿ ಹೆಚ್ಚು ಮನಸ್ಸಿಗೆ ನೋವಾದಾಗ, ಯಾವುದೋ ಏನೋ ನೆನಪು ಕಾಡ್ತಾ ಇರಬೇಕಾದ್ರೆ, ಯಾವುದೋ ಕಹಿ ನೆನಪುಗಳು ಕಾಡ್ತಾ ಇರಬೇಕಾದ್ರೆ, ನಿಮ್ಮ ಮನಸ್ಥಿತಿ ಹೆಂಗಿದೆ ಅಂತ ಅಂದರೆ, ಅಪ್ಪಿತಪ್ಪಿ ನೀವು ಯಾರಿಗಾನ ಏನಾರ ಅಂದರೆ, ಅಥವಾ ನಿಮ್ದು ಅಲ್ಲಿ ತಪ್ಪಿಲ್ಲ ಅಂದರೂ ಕೂಡ ಅವ್ರಿಗೆ ಏನಾದರೂ ಅಂದ್ಬಿಟ್ನಾ, ಅಥವಾ ಅನ್ನಬಾರ್ದಿತ್ತು, ಏನಾದ್ರು ತಪ್ಪು ಮಾತಾಡಿದ್ನಾ, ಏನೋ ಈ ಮಾತು ಅನ್ಬೇಕಿತ್ತು, ಅನ್ನಬಾರ್ದಿತ್ತು, ಈ ರೀತಿ ಆಲೋಚನೆ ಮಾಡುವಷ್ಟು ಸೂಕ್ಷ್ಮವಾದ ಮನಸ್ಸು ಕಂಡ್ರೆ ನಿಮ್ಮದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೂಕ್ಷ್ಮವಾದ ಮನಸ್ಸು. ಇದು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ನಾನು, ಆಯಿತಾ. ನಾನು ಹೇಳುವಂಥದ್ದು ಏನು ಗೊತ್ತಾ ನಿಮಗೆ? ಅತಿ ಹೆಚ್ಚು ಮನಸ್ಸಿಗೆ ನೋವಾಗುತ್ತಲ್ಲ, ಒಂದು ಕಡೆ ಕುತ್ಕೊಂಡು ಕಣ್ಣು ಮುಚ್ಕೊಂಬಿಡಿ. ಕಣ್ಣು ಮುಚ್ಚಿ ನೀವು ಪ್ರೀತಿಸೋ ದೈವ, ಗುರು, ತಂದೆ, ತಾಯಿ ಎಲ್ಲವೂ ಕೂಡ ಯಾರು ಅಂತ ಅಂದರೆ, ಈಗ ಸಂಪೂರ್ಣವಾಗಿ ನಿಮ್ಮಲ್ಲಿ ರಾಯರು ಒಂದು ಕಡೆ ಕುತ್ಕೊಂಬಿಡಿ. ಸೂಕ್ಷ್ಮ ಕೈಕಾಲು ಮುಖ ತಗೊಂಡು ಒಂದು ಕಡೆ ಕುತ್ಕೊಂಡ್ಬಿಟ್ಟು, ಶ್ರೀ ಗುರು ರಾಘವೇಂದ್ರ, ಶ್ರೀ ಗುರು ರಾಘವೇಂದ್ರ, ಶ್ರೀ ಗುರು ರಾಘವೇಂದ್ರ, ಶ್ರೀ ಗುರು ರಾಘವೇಂದ್ರ. ಅಳ್ತಾ ಇದ್ದೀರಾ? ಹತ್ತು ಬಿಡಿ. ಕಣ್ಣಲ್ಲಿ ನೀರು ಬರ್ತಾ ಇದೆಯಾ? ದುಃಖಿಗಳಾಗಿದ್ದೀರಾ? ಹತ್ತು ಬಿಡಿ. ಆದರೆ ಮನಸ್ಸಲ್ಲಿ ಏನೋ ಕಾಡ್ತಾ ಇದೆಯಾ? ಹತ್ತು ಬಿಡಿ. ಆದರೆ ಮಾತಲ್ಲಿ, ಬಾಯಲ್ಲಿ, ಮನಸ್ಸಲ್ಲಿ ಪೂರ್ತಿಯಾಗಿ ರಾಯರನ್ನ ತುಂಬ್ಕೊಳ್ಳಿ. ಅಳ್ತೀರಾ? ಅಳಿ. ಶ್ರೀ ಗುರು ರಾಘವೇಂದ್ರ, ದುಃಖ ಆಗಿದೆ ತಂದೆ, ನನಗಿಷ್ಟು ದುಃಖ ಆಗಿದೆ ತಂದೆ, ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ನಿರೀಕ್ಷಣೆ ಇಟ್ಕೊಂಡು ಕೇಳ್ತಾ ಇಲ್ಲ ನನ್ನಪ್ಪ. ನಾನು ಏನು ಕೇಳಿ? ನನಗೇನು ಬೇಡ. ಈ ಮನಸ್ಸಿನ ಭಾರ ಕಮ್ಮಿ ಮಾಡಿ. ಭೂಮಿ ಮೇಲೆ ಬಂದುಬಿಟ್ಟಿದ್ದೀನಿ. ಈ ದೇಹಕ್ಕೇನು ಗೊತ್ತಿಲ್ಲ. ಈ ದೇಹದಲ್ಲಿ ವಿಚಿತ್ರವಾಗಿ ನೋವನ್ನ ತುಂಬ್ಕೊಂಡ್ಬಿಟ್ಟಿದ್ದೀನಿ. ಮನಸ್ಸಿನ ಭಾರ ತುಂಬ ಆಗಿದೆ. ಆ ಮನಸ್ಸಲ್ಲಿ ನೀವು ಹೋಗ್ಬಿಟ್ರೆ ನನ್ನ ಮನಸ್ಸು ಅಗ್ರ ಆಗುತ್ತೆ. ನಾನು ಅದನ್ನು ಕೊಡಿ ಇದನ್ನು ಕೊಡಿ ಏನೂ ಕೇಳಲ್ಲ ನನಗೆ. ಈ ಮನಸ್ಸಿನ ನೋವಿನ ಭಾರ ಇದೆಲ್ಲ ತಂದೆ, ಅದನ್ನು ತೆಗ್ದಾಕ್ಬಿಡಿ. ತಲೆ ಅನ್ನೋದು ಭಾರ ಆಗಿಬಿಟ್ಟಿದೆ ನನಗೆ ಆಗ್ತಾಯಿಲ್ಲ ನನ್ನಪ್ಪ, ಆಗ್ತಾಯಿಲ್ಲ. ದಯವಿಟ್ಟು ಇದರಿಂದ ಹೆಂಗೋ ಈಚೆಗೆ ತಂದುಬಿಡಿ. ಒಂದಿನ ದುಃಖ ಆಗ್ಬೋದು. ಈ ಸಂಪೂರ್ಣವಾದಂಥ ಆಲೋಚನೆಗಳಿಂದ ನಾನು ಹೊರಗೆ ಬಂದು ಎಷ್ಟು ಫ್ರೀಯಾಗಿರ್ಬೇಕಂದ್ರೆ, ನಾನು ಮನೇಲಿದ್ದರೂ ಹೊರಗಿದ್ರೂ ಒಂಥರ ಹಕ್ಕಿ ಥರ ಇರಬೇಕು. ಅಂದರೆ ಹಕ್ಕಿ ಥರ ಇರಬೇಕಂದ್ರೆ, ನಾನು ಇಷ್ಟ ಬಂದಂಥದ್ದು ಮಾಡಬೇಕನ್ನೋ ಸ್ವಾರ್ಥದಿಂದ ಅಲ್ಲ ತಂದೆ. ನಿಮ್ಮ ಸೇವೆಯಲ್ಲಿ ನಾನು ಆರಾಮಾಗಿದ್ದೀನಿ, ಇನ್ನೂ ಆರಾಮಾಗಿರಬೇಕು, ಯಾವ ಟೆನ್ಷನ್ಸ್ ಕೂಡ ಇಲ್ದಂಗೆ. ಅಂದರೆ ಈಗ ನಮಗೆ ಟೆನ್ಷನ್ಸ್ ಇಲ್ಲದೆ ಇರೋ ಜೀವನ ಇಲ್ಲ. ಆದರೆ ಮನಸ್ಸಿನ ಒಂದು ಒತ್ತಡ, ಮನಸ್ಸು ಒಂದು ಒತ್ತಡಕ್ಕೆ, ನೋವಿಗೆ, ಆಲೋಚನೆಗೆ ಒಳಗಾಗಿದೆಯಲ್ಲ, ಈ ಆಲೋಚನೆಯಿಂದ ಈಚೆಗೆ ತಗೊಂಬಂದುಬಿಡಿ. ಸಂಪೂರ್ಣವಾಗಿ ನಾನು ನಗ್ನಾಗ್ತಾ ನಿಭಾಯಿಸ್ತಾ ಇದ್ದೀನಿ. ಅದು ಒಳಗಡೆಯಿಂದ ಕೂಡ ನಾನು ನಗ್ನಾಗ್ತಾ ಇರಬೇಕು ತಂದೆ. ನನಗೆ ಊಟ ಮಾಡಬೇಕಾದ್ರೂ ಏನೋ ಆಲೋಚನೆ ಮಾಡ್ತೀನಿ, ಏನೋ ಮಾಡಬೇಕಾದ್ರೂ ಆಲೋಚನೆ ಮಾಡ್ತೀನಿ, ಏನೋ ಕೂತಾಗೂ ಆಲೋಚನೆ ಮಾಡ್ತೀನಿ. ಯಾಕೆ ಸ್ಪಷ್ಟವಾಗಿ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂದರೆ, ಏನೋ ಮಾಡ್ತಾ ಇರ್ತೀರ, ಹೆಚ್ಚು ಕಮ್ಮಿ ಏನಾದರೂ ಆದರೆ ನಿಮಗೆ ಹೆಚ್ಚು ಕಮ್ಮಿ ಏನಾದರೂ ಆದರೆ ಏನು ಯಾರೋ ಒಬ್ರು ಏನೋ ಮಾಡ್ತಿದ್ದಾರೆ ಅಂತ ಬಿಡೋಕ್ಕಾಗತ್ತಾ? ನಮ್ಮ ಪ್ರೀತಿಯ ಕುಟುಂಬ ರೀ, ಬಿಡೋಕ್ಕಾಗತ್ತೇನ್ರಿ? ಸಾಧ್ಯನೇ ಇಲ್ಲ. ನಮ್ಮ ಪ್ರೀತಿಯ ಕುಟುಂಬ ಅಂದಮೇಲೆ ನಮ್ಮ ರಾಯರ ಮಕ್ಕಳು, ಭಕ್ತಾದಿಗಳ ರೂಪದಲ್ಲಿ ಸಿಕ್ಕಿರುವಂಥ ರಾಯರ ಪುಟ್ಟ ಮಕ್ಕಳು ಅಂದಮೇಲೆ ಏನೋ ಆಗ್ತಾ ಇದೆ, ಏನೋ ಆಗಲಿ ಬಿಡಂತ ಬಿಡೋಕ್ಕಾಗತ್ತೇನ್ರಿ? ಅದು ಮನುಷ್ಯತ್ವನೂ ಅಲ್ಲ, ಅದು ಅಲ್ವೂ ಅಲ್ಲ. ನೀವು ಚೆನ್ನಾಗಿರಬೇಕು. ಏನೋ ಮಾಡ್ತಾ ಇರ್ತೀರಿ, ಏನೋ ಹೆಚ್ಚು ಕಮ್ಮಿ ಆಯಿತು, ನೋಡೋರು ಯಾರು? ಯಾಕಂದರೆ ಈಗಲೇ ಸುಮ್ಮನೆ ಕಣ್ಣಿಗೆ ಜೀವಂತವಾಗಿ ಬದುಕ್ತಾ ಇದ್ದೀರಿ, ಇನ್ಸೈಡಿಂದ ನೀವು ಇಲ್ಲ ಅಲ್ವಾ? ನಾನೇನು ಹೇಳ್ತೀನಿ ಅಂದರೆ, ಇನ್ಸೈಡಿಂದ ಕೂಡ ನೀವು ಹ್ಯಾಪಿಯಾಗಿರ್ಬೇಕಂದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ನೀವು ಚೆನ್ನಾಗಿರಿ, ಟೈಮ್ ಸರಿಯಾಗಿ ತಿನ್ನಿ, ಏನೂ ಕಳ್ಕೊಳ್ಳೋದಿಲ್ಲ ಇಲ್ಲಿ. ಟೈಮ್ ಸರಿಯಾಗಿ ತಿನ್ನಿ. ರಾಯರ್ ಬಂದಾಗಿದೆ ನಿಮ್ಮ ಬದುಕಲ್ಲಿ, ರಾಯರಂತಹ ಬೆಳಕೆ ನಿಮ್ಮ ಬದುಕಲ್ಲಿ ಬಂದಾಗಿದೆ ಅಂತ ಅಂದಮೇಲೆ ನಿಮಗೇನು ಕಮ್ಮಿ ಆಗೋಕ್ಕೆ ಸಾಧ್ಯ ಇಲ್ಲ. ರಾಯರ ಬಗ್ಗೆ ನಿಮಗಿರೋ ಒಂದು ಭಕ್ತಿ, ನಿಮಗಿರುವಂತಹ ಒಂದಿಷ್ಟು ಗೌರವ ನಿಜವಾಗ್ಲೂ ಕೂಡ ನನ್ನಲ್ಲೂ ಕೂಡ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಅಷ್ಟೊಂದು ರಾಯರನ್ನ ನೀವು ಪೂಜಿಸ್ತೀರಾ, ಅಷ್ಟೊಂದು ರಾಯರನ್ನ ಗೌರವಿಸ್ತೀರಾ. ನನಗೆ ರೀಸೆಂಟಾಗೂ ಕೂಡ ಒಂದು ಕಣ್ಮುಂದೆ ನೋಡಿರ್ತಕ್ಕಂಥದ್ದು ಏನಂತ ಅಂದರೆ, ನಮ್ಮ ಚಾಕ್ಲೇಟಿ ರಾಯರ ಮಠಕ್ಕೆ ಹೋಗಬೇಕಾದ್ರೂ ಕೂಡ ಅಲ್ಲಿ ಅಕ್ಕ ತಂಗಿರು ಬಂದಿದ್ರಲ್ಲ, ಅವರು 3:30ಗೆಲ್ಲ ರಾಯರ ಮಠದ ಮುಂದೆ ರಂಗೋಲಿ ಎಲ್ಲ ಹಾಕೋದು, ಎಲ್ಲ ಕ್ಲೀನ್ ಎಲ್ಲ ಮಾಡಿ, ಅಲ್ಲೆಲ್ಲ ಕಸ ಎಲ್ಲ ಗುಡಿಸಿ ಅವರು ಅಲ್ಲೆಲ್ಲ ರಂಗೋಲಿ ಎಲ್ಲ ಹಾಕಿದ್ರು 3:30ಗೆ. ನೋಡಿ, ಆ ಭಕ್ತಿ ಇದೆ ಅಲ್ವಾ? ನಿಜವಾಗ್ಲೂ ರಾಯರನ್ನ ಬೃಂದಾವನದಲ್ಲಿ ಮಾತ್ರ
ನೋಡಲಿಲ್ಲ ನಾನು ಅವತ್ತು. ಅವರಲ್ಲೂ ಕೂಡ ನೋಡಿದೆ, ಯಾಕಂದರೆ ಆ ಕ್ಷಣಕ್ಕೆ ಅವ್ರ ಹತ್ರ ನಾನು ಅದನ್ನು ಹೇಳಿಲ್ಲ. ಅವರಲ್ಲಿ ಕಾಣಿಸ್ತಾ ಇತ್ತು ರಾಯರ ಮೇಲೆ ಅವ್ರಿಗೆ ಭಕ್ತಿ ನೋಡಿ ಎಷ್ಟಿರಬೇಕು ಅಲ್ವಾ. ಅದ್ರ ಮುಂದೆ ನಾವು ತುಂಬ ಚಿಕ್ಕವರು, ಏನೂ ಅಲ್ಲ. ಅಂಥವ್ರಿಗೆಲ್ಲ ರಾಯರು ಕೈ ಬಿಡ್ತಾರ? ಸಾಧ್ಯನೇ ಇಲ್ಲ. ಯಾರನ್ನ ರಾಯರು ಇಷ್ಟಪಟ್ಟು ಮಠಕ್ಕೆ ಕರೆಸ್ಕೊಂಡು ಅಲ್ಲಿ ಆ ಸೇವೆನ ಕೊಟ್ಟಿರ್ತಾರಂದರೆ ರಾಯರಿಗೆ ಅವ್ರು ಎಷ್ಟು ಹತ್ರ ಇರಬೇಡ, ಎಷ್ಟು ರಾಯರನ್ನ ಹಚ್ಕೊಂಡಿರಬೇಡ. ರಾಯರ ಮೇಲೆ ಇರುವಂಥ ಗೌರವ ಭಕ್ತಿನೇ ವಿಶೇಷ. ನಿಜವಾಗ್ಲೂ ಕೂಡ ಅವ್ರನ್ನ ನೋಡೋದು ನಮ್ಮ ಪುಣ್ಯನೇ. ಆ ಸೆಕೆಂಡ್ಗೆ ನಿಜವಾಗ್ಲೂ ಕೂಡ ಆ ಸೆಕೆಂಡ್ಗೆ ಅವ್ರನ್ನ ನೋಡೋದೇ ನಮ್ಮ ಪುಣ್ಯ. ನಿಜವಾಗ್ಲೂ ಕೂಡ ಅಲ್ಲೇ ರಾಯರನ್ನ ಕಾಣಬೇಕು ನಾವು. ರಾಯರು ಹಿಂಗೇನೆ, ನೀವು ಮಾಡುವಂಥ ಒಳ್ಳೆಯ ಕೆಲಸದಲ್ಲಿ, ನೀವು ಮಾಡುವಂಥ ಪ್ರತಿಯೊಂದು ಸೇವೆಗೂ ಕೂಡ, ಪ್ರತಿಯೊಂದಕ್ಕೂ ಕೂಡ ಅವರು ಉಡುಗೊರೆ ಅನ್ನೋ ರೀತಿ ನಿಮ್ಮ ಕೋರಿಕೆಗಳನ್ನ ನೆರವೇರಿಸ್ತಾರೆ. ಕೋರಿಕೆಗಳನ್ನ ಹೇಳಲೇಬೇಕಾಗಿಲ್ಲ, ನಿಮ್ಮ ಸೇವೆನ ನೀವು ಮಾಡಿದ್ದೀರಲ್ಲ ಅದನ್ನು ನೀವು ಕೊಟ್ಟೇ ಕೊಡ್ತಾರೆ. ಅದೇ ರೀತಿ ಅವರು ಕೂಡ ಕಸ ಎಲ್ಲ ಗುಡಿಸಿ ಏನೇನು ಮಾಡಿದ್ರು ಅವ್ರ ಲೈಫಲ್ಲಿ ಎಲ್ಲವೂ ಕೂಡ ಅವ್ರು ಭಾಳ ಬಂಗಾರ ಆಗಲಿ ಅಂತಲೇ ನಾನು ಕೇಳ್ಕೊತೀನಿ. ಅದೇ ರೀತಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಸೊ ನಗ್ನಗ್ತಾ ಇರಿ, ನಗಿಸ್ತಾ ಇರಿ, ಅತಿ ಹೆಚ್ಚು ದುಃಖಕ್ಕೊಳಗಾಗಬೇಡಿ. ರಾಯರ ನಾಮಸ್ಮರಣೆನ ಮಾಡಿ. ನಾಮಸ್ಮರಣೆಗೆ, ಗುರುವಿನ ನಾಮಸ್ಮರಣೆಗೆ ವಿಶೇಷವಾದಂಥ, ದೇವರ ನಾಮಸ್ಮರಣೆಗೆ ವಿಶೇಷವಾದಂಥ ಶಕ್ತಿ ಇದೆ. ನಿಮಗೆ ಹಂಗೆ ಏನೇನೋ ಆಲೋಚನೆಗಳು ಬರ್ತಾ ಇದೆ ಅಂದಾಗ ನೀವು ಮಾಡಬೇಕಾದಂಥದ್ದು ರಾಯರ ನಾಮಸ್ಮರಣೆನ. ಗುರುಗಳನ್ನು ತುಂಬ ನಂಬಿದಿರಲ್ವ, ನಾಮಸ್ಮರಣೆನ ಮಾಡಿ. ಸತ್ಯವಾಗ್ಲೂ ಹೇಳ್ತೀನಿ, ಸದ್ದಿಲ್ದಂಗೆ ನಿಮ್ಮ ಕಷ್ಟ, ನಿಮ್ಮ ಮನಸ್ಸಿನ ಭಾರ ಖಂಡಿತ ಕಮ್ಮಿ ಆಗುತ್ತೆ. ನನ್ನ ಬದುಕಲ್ಲಿ ಎಷ್ಟೇ ದುಃಖ ಆದರೂ ಕೂಡ ರಾಘವೇಂದ್ರ ರಾಘವೇಂದ್ರ ಅನ್ನೋದು ಬಿಟ್ಟರೆ ಬೇರೆ ಏನು ಗೊತ್ತೈತೆ ಇದಕ್ಕೆ? ಈ ದೇಹಕ್ಕಾಗಲಿ ಈ ಜೀವಕ್ಕಾಗಲಿ ಏನು ಗೊತ್ತೈತೆ? ಎಂತ ಇಲ್ಲ. ಏನೂ ಗೊತ್ತೇ ಇಲ್ಲ. ತುಂಬ ದಡ್ಡ ನಾನು, ನಿಜವಾಗ್ಲೂ ಏನೂ ಗೊತ್ತಿಲ್ಲ. ಆದರೆ ರಾಯರು ಅನ್ನೋದು ಮಾತ್ರ ನನಗೆ ಗೊತ್ತು ಅಷ್ಟೇ. ಅವರಿಂದನೇ ನಾನು ಇಲ್ಲಿವರೆಗೂ ಇದ್ದೀನಿ. ನಿಮ್ಮನ್ನು ನೋಡುವಂಥ ಪುಣ್ಯ ಕೂಡ ನನಗೆ ಸಿಕ್ಕಿದೆ ಅಂದಮೇಲೆ ಅದು ರಾಯರ ಇಚ್ಛೆಯಿಂದ ಅಲ್ವಾ. ನಾನು ಹೇಳೋದು ಇಷ್ಟೇ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೂಡ ಕಣ್ಣೀರು ಹಾಕೋದನ್ನ ಬಿಟ್ಟು ಬದಲಾಗಿ ಬಲವಾಗಿ ನಿಲ್ಲಿ. ನಿಮ್ಮ ಮನೆಗೆ ನೀವೇ ದೋಣಿ. ನೀವು ಚೆನ್ನಾಗಿರಬೇಕು. ಅವ್ರನ್ನ ಎತ್ಕೊಂಡು ಓಡಾಡೋಕ್ಕೆ ಚೆನ್ನಾಗಿರಿ ಅಂತ ಹೇಳ್ತಾ ಇಲ್ಲ, ನೀವು ಚೆನ್ನಾಗಿರಬೇಕು. ಇದನ್ನು ನಾನು ಹೇಳುವಂಥದ್ದು. ನೀವು ಚೆನ್ನಾಗಿದ್ರೇ ಇನ್ಮೇಲಿಂದ ಚೆನ್ನಾಗಿರ್ತೀರಾ, ನನಗೆ ಗೊತ್ತು. ಇನ್ಮೇಲಿಂದ ಚೆನ್ನಾಗಿರಬೇಕು, ಇರ್ತೀರಾ ಕೂಡ. ಸರಿನಾ? ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.